ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂತಹ ಮಾವಿನ ಹಣ್ಣಿನ ಸಾಸಿವೆ. ಇದಕ್ಕೆ ಮಸಾಲೆ ಏನೂ ಹಾಕುವಂಥದ್ದಿಲ್ಲ, 5 ನಿಮಿಷದಲ್ಲಿ ಪಟಾಪಟ್ಟಾಗಿ ಮಾಡ್ಬೋದು ಇದನ್ನು. ಇಲ್ಲಿ ನಾನು ಕಾಡು ಮಾವಿನ ಹಣ್ಣನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನು ತೆಗಿಬೇಕು. ಕಾಡು ಮಾವಿನ ಹಣ್ಣು ಸಿಕ್ಕಿಲ್ಲ ಅಂದರೆ ನಾರ್ಮಲಿ ಮಾವಿನ ಹಣ್ಣಿಂದನಾದರೂ ಇದನ್ನು ಮಾಡ್ಬೋದು. ಆದರೆ ಕಾಡು ಮಾವಿನ ಹಣ್ಣಿಂದ ಮಾಡಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತದೆ. ಫಸ್ಟ್ ಇದರ ಸಿಪ್ಪೆನ ಬಿಡಿಸ್ತಾ ಇದ್ದೀನಿ. ಈ ಸಿಪ್ಪೆನ ಬಿಸಾಕಬೇಡಿ, ಇನ್ನೊಂದು ಪಾತ್ರೆಯಲ್ಲಿ ಹಾಕಿಡಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಿವುಚಿ ಅದರ ರಸನ ತೆಗೆದು ಅದನ್ನು ಯೂಸ್ ಮಾಡಬೇಕಾಗುತ್ತದೆ. ಇವಾಗ ತೆಗೆದುಕೊಂಡಂಥ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆನ ನಾನು ಬಿಡಿಸಿದ್ದೇನೆ. ಇಲ್ಲಿ ಸಿಪ್ಪೆ ಇಟ್ಟಿದ್ನಲ್ಲ ಒಂದು ಪಾತ್ರೆಗೆ ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದರ ರಸನ ಕಿವುಚಿ ತೆಗಿತಾ ಇದ್ದೇನೆ. ಈ ರಸನ್ನು ನಾನು ಈ ಮಾವಿನ ಹಣ್ಣಿಗೆ ಹಾಕ್ತಾ ಇದ್ದೇನೆ. ಇದನ್ನು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಹಾಗೂ ಅನ್ನದ ಜೊತೆಗೂ ತಿನ್ಬೋದು. ಇಲ್ಲಾಂದರೂ ಹಾಗೇನೂ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಗೂ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಒಂಚೂರು ಇಂಗು ಮತ್ತು ಮೆಂತ್ಯನ ಪುಡಿ ಮಾಡಿಕೊಂಡು ಹಾಕ್ಬೋದು. ಸ್ವಲ್ಪ ಮಾವಿನ ಹಣ್ಣಿಗೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣು ತುಂಬ ಹುಳಿ ಇದ್ದರೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತದೆ. ನಾನು ತೆಗೆದುಕೊಂಡಂಥ ಮಾವಿನ ಹಣ್ಣು ಸಿಹಿ ಇತ್ತು, ಅದಕ್ಕೆ ಸ್ವಲ್ಪನೇ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇವಾಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಲು ಇಡ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಇದಕ್ಕೆ ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ತುಪ್ಪ ಅಥವಾ ತುಪ್ಪ ಇಷ್ಟಪಡದೇ ಇದ್ದವರು ಎಣ್ಣೆ ಬೇಕಾದರೂ ಹಾಕ್ಬೋದು. ತುಪ್ಪ ಹಾಕಿದ್ರಂತೂ ಟೇಸ್ಟ್ ಚೆನ್ನಾಗಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಉದ್ದಿನ ಬೇಳೆ ಹಾಗೂ ಮುರಿದಂತಹ ಕೆಂಪು ಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಬೆಳ್ಳುಳ್ಳಿನೂ ಸಹ ಕುಟ್ಟಿ ಹಾಕ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ನೋಡಿ, ಪರಿಮಳ ಅಂತ ಘಮ ಬರ್ತಾ ಇದೆ. ಇಷ್ಟವಾದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ. ಈ ಹಿಂದೆ ನಾನು ಮಾವಿನ ಹಣ್ಣಿನ ಸಾಸಿವೆನ ಮಸಾಲೆ ಹಾಕಿ ಮಾಡುವಂಥದ್ದು ತೋರಿಸಿದೆ. ಅದನ್ನು ನೋಡಿಲ್ಲ ಅಂದರೆ ಇನ್ನೂವರೆಗೂ ಯಾರಾದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.